ಮೀಟಿಂಗು ನಮ್ಮ ಮೂರ್ನಾಲ್ಕು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಸುಮಾರು 15,000 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಅಂದ್ರೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಸಬ್ಸಿಡಿ ಹಣ ಇಲ್ಲ, ಎಲ್ಲ ಲೋನ್ ಹಣ. ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದು 4-5 ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ. ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು. ಇನ್ನು 2 ತನಿಖೆ ಮಾಡ್ಬೇಕಾಗಿದೆ. ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ. ಅದಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ. ಸೊ ಏನಾಗಿದೆ, ಯಾಕಾಗಿದೆ, ಲೀಗಲ್ ಆಗಿ ಆದ್ರೂ ಮನಿ 3ನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ. ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು, ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ. ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ವಿ. 1 ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ. ಸೊ ಅಲ್ಲಿವರೆಗೆ ರಿಕವರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ ಅವ್ರು. ಸೊ ಯಾರು ಕೂಡ ಅವ್ರು ಯಾರೋ ಸೋಮೋಟೋ ತುಂಬಂಗಿದ್ರೆ ತುಂಬಬಹುದು. ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರೆಗೆ ಒಂದು ಹಂತಕ್ಕೆ ಬರೋವರೆಗೆ ಯಾವ್ದು ರೀತಿಯಿಂದ ಅವ್ರಿಗೆ ಹರಾಸ್ಮೆಂಟ್ ಮಾಡಬಾರ್ದ DC ಅವ್ರು ನಾವು ಸೂಚನೆ ಕೊಟ್ಟಿದ್ವಿ. ಸುಮಾರು 100 ಕೋಟಿ ಅಂದಾಜು 15,000 ಮಂದಿಗೆ ಕೊಟ್ಟಿದ್ದಾರೆ ಅವರು. ಅಂದ್ರೆ ಒಂದೇ ಮೈಕ್ರೋ ಫೈನಾನ್ಸ್ ಇಲ್ಲ, ಸುಮಾರು 40 ಮೈಕ್ರೋ ಫೈನಾನ್ಸ್ ಅವ್ರು ಕೂಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ, ಅದೇನು ಪ್ರಶ್ನೆ ಇಲ್ಲ. ಹೆಂಗಾಯ್ತು, ಯಾರು ಮಾಡೋದು ಕಂಡುಹಿಡಿಬೇಕಾಯ್ತು. ಇದರ ಟೀಮ್ ಇದಲ್ಲ, ಅದೇ ಒಂದು 3-4 ಜನ ಲೇಡೀಸ್ ಅದಾರೆ. ಇದಕ್ಕೆ ಭಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದ್ದಾರೆ. ಅವ್ರಿಗೆ ಸಬ್ಸಿಡಿ ಹಣ ಬರ್ತಂತ ಹೇಳಿ ಸಹಿ ಮಾಡಿಸ್ಕೊಂಡಾರೆ. ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸಹಿ ಮಾಡಿದಾರೆ. ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಸೊ ನೋಡೋಣ, 1 ವಾರ ಕಾದ್ ನೋಡೋಣ. ಇಲ್ಲ, ಮುಂಚೆ ಎಲ್ಲಿ ಆಗಿಲ್ಲ, ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ. ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದು 10 ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ. ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ. ಫಸ್ಟ್ ಟೈಮ್ ಇದು ಒಂದು ತಂಡ ಉಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದ್ರೆ ನೋಡೋಣ. ಲಾಸ್ಟ್ ಟೈಮ್ ಕಾರ್ಪೊರೇಷನ್ 4 ಘಟಕನ ಮಾಡಿ ಅದು ತ್ಯಾಜ್ಯ ವಿಲೇವಾರಿ ಅದು ಹೇಳಿದೀವಿ, ಮಾಡಬೇಕಲ್ಲ. ಈಗ ಸಮಸ್ಯೆ ಆಗಿದೆ ಸರ್. ಹಸಿ ಕಸ, ಒಣ ಕಸ ಅಂತ ಬೇರೆ ಮಾಡಬೇಕು. ದಿನಪೂರ್ತಿ ಕಸ ಸಂಗ್ರಹಣೆ ಮಾಡೋದೇ ಆಗುತ್ತೆ ಕಾರ್ಪೊರೇಷನ್. ಸಮಸ್ಯೆ ಆಗಿದೆ, ಮಾಡಬೇಕು. ಯಾಕಂದ್ರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಬೇಕು. 4 ಗಂಟೆ ಆಗಲೇಬೇಕು. ಯಾಕಂದ್ರೆ ಒಂದೇ ಕಡೆ ಲೋಡ್ ಆಗ್ತಾ ಇದೆ. 4 ದಿಕ್ಕಿನ ಕಡೆ ಕಸ ಸಂಗ್ರಹಣೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನೋಡೋಣ, ಪ್ರಯತ್ನ ಮಾಡೋದು. ಬಿಜೆಪಿಯವರು ಇವತ್ತು ಪೋಸ್ಟರ್ ಅಂಟಿಸುವಂತದ್ದನ್ನು ನಾಳೆ ಮಾಡ್ತಾರೆ. ಈಗ ಅದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗ್ಬೇಕಲ್ಲ. ತನಿಖೆ ಆಗ್ಬೇಕು. ತನಿಖೆ ಆದ್ಮೇಲೆ ನೋಡೋಣ ಅದ್ರ ಬಗ್ಗೆ. ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು ಕಾಂಗ್ರೆಸ್. ಈಗ ರಾಜೀನಾಮೆ ಕೊಡ್ತಿಲ್ಲ ಖರ್ಗೆ ಅವರು ಅಂತ ಹೇಳಿ ಬಿಜೆಪಿ. ಇದ್ರಲ್ಲಿ ಅವ್ರ ಹೆಸರು ಇದೆ ಇಲ್ಲ, ಎಲ್ಲಿ ಇಲ್ಲಲ್ಲ, ಇದೆ ಅವ್ರ ಹೆಸರು ಇದ್ದಂಗೆ ಕಾಣೋಲ್ಲ. ಅದ್ರಲ್ಲಿ ಈಶ್ವರಪ್ಪನ ಹೆಸರು ಅವ್ನು ಬರ್ದಿದ್ದ, ಸಂತೋಷ್ ಪಾಟೀಲ್ ಬರ್ದಿಟ್ಟಿದ್ದು. ಅದಕ್ಕೂ ವ್ಯತ್ಯಾಸ ಇದೆ. ತನಿಖೆ ನಡೀತಾ ಇದೆ. ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ್ದು ಕಂಪ್ಲೇಂಟ್ ಆಗ್ಲಿ, ನಂತರ ನೋಡೋದು.